ಆಮೇಲೆ ಬೆಳಗ್ಗೆಯಿಂದ ನಾವು ಗಮನಿಸಿದ್ವಿ ಅಂತ ದೊಡ್ಡ ಮಟ್ಟದಲ್ಲಿ ಅಹಿತಕರ ಘಟನೆಗಳನ್ನ ಆಗಿಲ್ಲ. ಬಟ್ ಕೆಲವೊಂದು ಕಡೆ ಒಂದಷ್ಟು ವಾಗ್ವಾದ ಗಲಾಟೆ ಎಲ್ಲ ಆಗಿದೆ. ಮಂಡ್ಯ ನಗರದ ಆದರ್ಶ ಶಾಲೆಯ ಬೂತ್ ನಲ್ಲಿ ಒಂದು ವಾಗ್ವಾದ ಆಗಿದೆ. ಯಾರ್ಯಾರ ಮಧ್ಯ ಜೆಡಿಎಸ್ ಹಾಗೆ ಬಿಜೆಪಿ ಕಾರ್ಯಕರ್ತರ ನಡುವೆ ಕಿತ್ತಾಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೆಡಿಎಸ್ ಹಾಗೆ ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಮತಗಟ್ಟೆ ಸಮೀಪ ಸುಮಲತಾ ಕರಪತ್ರವನ್ನ ಇಟ್ಕೊಳ್ಬೇಡಿ, ಜೆಡಿಎಸ್ ಕಾರ್ಯಕರ್ತರ ಆಗ್ರಹಕ್ಕೆ ಬಿಜೆಪಿ ಕಾರ್ಯಕರ್ತರು ಒಪ್ಕೊಂಡಿಲ್ಲ. ಯಾಕೆ ಇಟ್ಕೊಬಾರ್ದು ಅಂತ. ಆಮೇಲೆ ರೂಲ್ ಪ್ರಕಾರವಾಗಿ 100 ಮೀಟರ್ ಮತಗಟ್ಟೆಯ 100 ಮೀಟರ್ ಒಳಗೆ ಯಾವುದೇ ರೀತಿಯಾಗಿ ಪ್ರಚಾರ ಕಾರ್ಯವನ್ನೆಲ್ಲ ನಡೆಸೋ ಹಾಗಿರೋದಿಲ್ಲ. ಆಮೇಲೆ ಯಾರು ಓಟ್ ಹಾಕಕ್ ಬಂದ್ರು ಅಂತ ಅವ್ರನ್ನ ಹಿಡಿದು ಎಳೆಯೋದು, ಅವರಿಗೆ ಕರಪತ್ರ ಕೊಡೋದು, ಈ ತರ ಯಾವುದು ಮಾಡೋ ಹಾಗಿರಲ್ಲ. ಬಟ್ ಇಲ್ಲಿ ಏನಾಯ್ತೋ ಗೊತ್ತಿಲ್ಲ. ಬಟ್ ಅವ್ರ ಕರಪತ್ರ ಇಟ್ಕೊಳ್ಬೇಡಿ ಅಂತ ಗಲಾಟೆ ಆಗಿದೆಯಂತೆ. ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ಆ ನಂತರದಲ್ಲಿ ನಿಯಂತ್ರಣಕ್ಕೆ ಬಂತು ಅನ್ನೋದು ಗೊತ್ತಾಗ್ತಾ ಇದೆ. ಬಹುಶಃ ಮಂಡ್ಯದಲ್ಲಿ ಅದೇ ಹೇಳ್ತಾರಲ್ಲ, ಮಂಡ್ಯದಲ್ಲಿ ಏನಾದ್ರು ರಾಜಕೀಯ ಅಂದ್ರೆ ಒಂದ್ ರೀತಿಯಾಗಿ ಬ್ಲಡ್ ಅಲ್ಲೇ ಇರುತ್ತೆ. ಚಿಕ್ಕ ಪುಟ್ಟದಾದ್ರೂ ಕೂಡ ಅದ್ರ ಬಗ್ಗೆ ಬಹಳ ಸಿಟ್ಟಾಗ್ತಾರೆ, ಗಲಾಟೆಗಳಾಗುತ್ತವೆ ಅನ್ನೋದು ನಾವು ಪ್ರತಿ ಸಲ ನೋಡ್ತಾ ಇರ್ತೀವಲ್ಲ. ಈ ಬಾರಿನೂ ಕೂಡ ಅದಕ್ಕೆ ಹೊರತಾಗಿಲ್ಲ. ಕೇವಲ ಮಂಡ್ಯ ಅಂತಂದ್ರೆ ಜೆಡಿಎಸ್ ಕಾಂಗ್ರೆಸ್ ನಡುವಿನ ಕಿತ್ತಾಟ ಅಥವಾ ಯುದ್ಧ ಮಾತ್ರ ಅಲ್ಲ, ಈ ಬಾರಿ ಬಿಜೆಪಿ ಕೂಡ ಸೇರ್ಕೊಂಡಿದೆ. ಕಾರಣ ಅಂತಂದ್ರೆ ಮೈತ್ರಿ ಅಭ್ಯರ್ಥಿಯ ವಿರುದ್ಧವಾಗಿ ಬಿಜೆಪಿ ಈ ಬಾರಿ ಪ್ರಬಲವಾಗಿ ಅಲ್ಲಿ ಸಪೋರ್ಟ್ ಅನ್ನ ಕೊಟ್ಟು ಪಕ್ಷೇತರ ಅಭ್ಯರ್ಥಿನ ಗೆಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ಬಿಜೆಪಿ ಕಾರ್ಯಕರ್ತರು ನಾವು ಇನ್ಫ್ಯಾಕ್ಟ್ ಬೆಳಗ್ಗೆಯಿಂದನೂ ಕೂಡ ಬಹಳಷ್ಟು ಕಡೆ ಕೇಳ್ತಾ ಇದ್ವಿ. ಎಲ್ಲರಲ್ಲೂ ಕೂಡ ಇದ್ದಿದ್ದಂತ ಪ್ರಶ್ನೆ ಅಂತ ಅಂದ್ರೆ ನಿಖಿಲ್ ಅವರಿಗೆ ಜೆಡಿಎಸ್ ನ ಕಾರ್ಯಕರ್ತರು ಮತಗಟ್ಟೆ ಬಳಿ ಎಲ್ಲ ಏಜೆಂಟ್ ಗಳ ರೀತಿ ಅವ್ರಿಗೆ ವರ್ತಿಸೋಕೆ ಅವಕಾಶ ಇರುತ್ತೆ, ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ಸುಮಲತಾ ಅವರಿಗೆ ಯಾರು ಅನ್ನುವಂತ ಪ್ರಶ್ನೆ ಇತ್ತು. ಬಟ್ ಬಿಜೆಪಿ ಕಾರ್ಯಕರ್ತರೆ ಬಹಳ ಹೆಚ್ಚಿನ ರೀತಿಯಲ್ಲಿ ನಿನ್ನೆಯಿಂದನೂ ಕೂಡ ತಯಾರಿಯಲ್ಲಿರೋದು. ಬೆಳಗ್ಗೆಯಿಂದನೂ ಕೂಡ ಅವರೇ ಏಜೆಂಟರ್ಗಳ ರೀತಿ ವರ್ತಿಸೋದು, ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋದೆಲ್ಲ ಗಮನಿಸ್ತಾ ಇದ್ವಿ ನಾವು ಮತಗಟ್ಟೆಗಳ ಬಳಿ. ಇವತ್ತು ಕೂಡ ಹಂಗೆ ಆಗಿದೆ. ಬಿಜೆಪಿ ಕಾರ್ಯಕರ್ತರು ಸುಮಲತಾ ಅವರ ಕರಪತ್ರವನ್ನ ಇಟ್ಕೊಂಡಿದ್ದಂತ ಕಾರಣದಿಂದಾಗಿನೇ ಸ್ವಲ್ಪ ಗಲಾಟೆ ಆಗಿದೆ. ಯಾವಾಗ ಅಲ್ಲಿ ಆಲ್ರೆಡಿ ನಿಯೋಜಿಸಿದಂತ ಭದ್ರತಾ ಪಡೆ ಪೊಲೀಸರು ಲಾಠಿ ಹಿಡ್ಕೊಂಡ್ ಬಂದ್ರು, ಎಲ್ಲ ನಿಧಾನಕ್ಕೆ ತಣ್ಣಗಾಗಿ ಅಲ್ಲಿಂದ ನಂತರದಲ್ಲಿ ಕಾಲ್ ಕಿತ್ತರು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇದೆಲ್ಲ ಆರಂಭಿಕ ಹಂತದಲ್ಲೇ ಶಮನ ಮಾಡ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಸ್ವಲ್ಪ ಕೈ ಮಿಲಾಯಿಸೋದ್ರು ಅಂದ್ರೆ ಆ ವಿಚಾರ ಎಲ್ಲ ಕಡೆ ಪುಕಾರ ಹಬ್ತಾ ಇದ್ದಂಗೆ ದೊಡ್ಡ ಗಲಾಟೆನೇ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಹುಶಃ ಇಲ್ಲಿದ್ದಂತ ಭದ್ರತಾ ಸಿಬ್ಬಂದಿ ಅದ್ಯಾವುದಕ್ಕೂ ಕೂಡ ಆಸ್ಪದವನ್ನ ಕೊಡ್ಲಿಲ್ಲ, ಪರಿಸ್ಥಿತಿಯನ್ನ ನಿಭಾಯಿಸಿದರು. ಅಲ್ಲೇ ಮಾತನಾಡ್ತಾ ಇರೋ ಸಂದರ್ಭದಲ್ಲೂ ನೋಡ್ತಾ ಇದ್ವಿ, ಅಣ್ಣಂಗ್ ಬೆಲೆ ಕೊಟ್ಟು ನೀನು ಬಿಡ್ತಿದ್ದೀನಿ ಅನ್ನುವಂತ ರೀತಿಯಲ್ಲೆಲ್ಲ ಒಂದಷ್ಟು ಗಲಾಟೆ ಎಲ್ಲ. ಸುಮಲತಾ ಮತ್ತು ನಿಖಿಲ್ ಬೆಂಬಲಿಗರ ನಡುವೆ ಮಾರಾಮಾರಿ ನಡೆದಿದೆಯಂತೆ. ಓಕೆ, ಮಂಡ್ಯದಲ್ಲಿ ನಿಧಾನವಾಗಿ ಈ ತರದ ಘಟನೆಗಳು ಕೂಡ ಈಗ ವರದಿ ಆಗೋದಕ್ಕೆ ಆರಂಭ ಆಗ್ತಾ ಇದೆ. ಸುಮಲತಾ ಮತ್ತು ನಿಖಿಲ್ ಬೆಂಬಲಿಗರ ನಡುವೆ ಮಾರಾಮಾರಿಯಾಗಿದೆ. ಎಲ್ಲಿ ಏನು ಎತ್ತ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಬಹುಶಃ ಇಲ್ಲಿ ಇಷ್ಟೊಂದು ವೈಯಕ್ತಿಕವಾಗಿ ಕಾರ್ಯಕರ್ತರು ಅಭಿಮಾನಿಗಳು ಈ ಚುನಾವಣೆಯನ್ನ ತೆಗೆದುಕೊಳ್ಳದೆ ಇದ್ರೇನೆ ಒಳ್ಳೆಯದು. ಸೋಲು ಗೆಲುವು ಖಂಡಿತವಾಗಿಯೂ ನಾನು 23ನೇ ತಾರೀಕು ನಿಶ್ಚಿತ ಆಗುತ್ತೆ. ಇವತ್ತೇನಿದ್ರು ಮತದಾನ ಮಾಡೋದು ಮಾತ್ರ ನಮ್ಮ ಬದ್ಧತೆ, ನಮ್ಮ ಹಕ್ಕು. ಆದ್ರೆ ಇವತ್ತಿನ ಸಂದರ್ಭದಲ್ಲೂ ಕೂಡ ಈಗ ಮಾರಾಮಾರಿ ನಡೆಯುವಷ್ಟರ ಮಟ್ಟಿಗೆ ಗಲಾಟೆಗಳಾಗ್ತಾ ಇದೆಯಲ್ಲ, ದೊಡ್ಡ ದುರಂತದ ವಿಚಾರ. ಆ ಮಟ್ಟಿಗೆ ಕಾರ್ಯಕರ್ತರು ಯಾರು ಕೂಡ ವೈಯಕ್ತಿಕವಾಗಿ ವಿಚಾರವನ್ನ ತೆಗೆದುಕೊಳ್ಬಾರ್ದು ಅನ್ನುವಂಥದ್ದು ಕೂಡ ನಮ್ಮ ಕಳಕಳಿ ಕೂಡ. ಯಾಕಂದ್ರೆ ಮೊನ್ನೆ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದಿದ್ದನ್ನ ಗಮನಿಸ್ತಿದ್ವಿ. ಜಿ ಟಿ ದೇವೇಗೌಡ ನನ್ಗೂ ಆಗ್ತಾ ಇರ್ಲಿಲ್ಲ, ಈಗ ನಾವೆಲ್ಲ ಒಟ್ಟಾಗಿದ್ದೀವಿ, ಕಾರ್ಯಕರ್ತರೆಲ್ಲ ಸ್ವಲ್ಪ ಒಟ್ಟಾಗ್ತಾ ಇಲ್ಲ ಅಂತ. ಅಂದ್ರೆ ನಾಯಕರು ಒಟ್ಟಾಗ್ಬಿಡ್ತಾರೆ, ಕಾರ್ಯಕರ್ತರು ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ದೊಡ್ಡರಸೀಕೆರೆಯಲ್ಲಿ ಓಕೆ, ಸುಮಲತಾ ಅವರು ಮತದಾನ ಮಾಡಿ ಹೋದಂತ ಸ್ಥಳ ದೊಡ್ಡರಸೀಕೆರೆ, ಅಲ್ಲೇ ಗಲಾಟೆ ಆಗಿರೋದು.
ವಾಹನ ಏರಿ ರೋಡ್ ಶೋವನ್ನ ನಡೆಸಿದ್ರು ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರವಾಗಿ. ಆದ್ರೆ ಸುಮಲತಾ ಪರ ಪ್ರಚಾರಕ್ಕೆ ಪೊಲೀಸರು ಅಡ್ಡಿಪಡಿಸಿದ್ರಂತೆ. ಇದೇ ಇಲ್ಲಿ ಗಲಾಟೆಗೆ ಕಾರಣ ಆಗಿರೋದು. ಪೊಲೀಸರ ವರ್ತನೆಯಿಂದ ಸುಮಲತಾ ಅವರ ಬೆಂಬಲಿಗರು ಆಕ್ರೋಶಗೊಂಡಿದ್ದಾರೆ. ಈ ಕಾರಣಕ್ಕಾಗಿನೇ ಗಲಾಟೆ ಆಯ್ತು ಅಲ್ಲಿ ಅಂತ ಗೊತ್ತಾಗ್ತಾ ಇದೆ. ಈ ವೇಳೆ ಸುಮಲತಾ ಮತ್ತು ನಿಖಿಲ್ ಬೆಂಬಲಿಗರ ನಡುವೆ ದೊಡ್ಡ ಮಾರಾಮಾರಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹುಶಃ ಪೊಲೀಸರು ಅಲ್ಲಿ ಮಧ್ಯಪ್ರವೇಶ ಮಾಡಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರ ಕೂಡ ನಡೆಸಬೇಕಾಯ್ತು ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಅದರ ಜೊತೆಗೆ ಈ ತರದ ಗಲಾಟೆ ಆಮೇಲೆ ವಾಗ್ವಾದ ಈ ತರದ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಾ ಇದೆ. ಈಗ ದೊಡ್ಡರಸೀಕೆರೆಯಲ್ಲಿ ಅಂದ್ರೆ ಸುಮಲತಾ ಅವರು ಈಗ ತಾನೇ ಅಲ್ಲಿ ಮತದಾನ ಮಾಡಿ ಹೋಗಿದ್ರು ದೊಡ್ಡರಸೀಕೆರೆಯಲ್ಲಿ. ಅಲ್ಲೇ ಇವತ್ತು ದೊಡ್ಡ ಗಲಾಟೆ ಆಗಿದೆಯಂತೆ. ಗಲಾಟೆ ಆಗಿರೋದಕ್ಕೆ ಕಾರಣ ಅಂತ ಅಂದ್ರೆ ನಿಖಿಲ್ ಅವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಕೆಲವರು ವಾಹನಗಳ ಮೇಲೆಲ್ಲ ಬಂದ್ರಂತೆ. ಅವರಿಗೆ ಅವಕಾಶ ಮಾಡಿಕೊಟ್ರಂತೆ ಪೊಲೀಸರು. ಆದ್ರೆ ಸುಮಲತಾ ಅವರ ಪರವಾಗಿ ಪ್ರಚಾರ ಮಾಡೋಕೆ ಹೋದಂತ ಸಂದರ್ಭದಲ್ಲಿ ಆಗ ಪೊಲೀಸರು ಅನುಮತಿಯನ್ನ ಕೊಟ್ಟಿಲ್ಲ ಅಂತೆ. ಅವರಿಗೊಂದು ನ್ಯಾಯ ನಮ್ಗೊಂದು ನ್ಯಾಯನಾ? ಇದು ಮೊನ್ನೆಯಿಂದನೂ ಕೂಡ ಮಂಡ್ಯದಲ್ಲಿ ಇದೇ ರೀತಿಯಾಗಿ ಬಹಳ ಚರ್ಚೆ ಆಗ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಅಧಿಕಾರಿಗಳು ಸ್ವಲ್ಪ ಏನಾರು ಹೆಚ್ಚು ಕಮ್ಮಿಯಾಗಿ ವರ್ತಿಸಿದ್ರೆ ಅವ್ರಿಗೆ ಯಾಕೆ ಹಂಗೆ ನಮ್ಗೆ ಯಾಕೆ ಹಿಂಗೆ ಅಂತ ವಾದ ಮಾಡ್ತಾನೆ ಗಲಾಟೆಗಳು ಆರಂಭ ಆಗುತ್ತೆ. ಇವತ್ತು ಮತದಾನದ ಸಂದರ್ಭದಲ್ಲೂ ಕೂಡ ಹಾಗೆ ಆಗಿದೆ. ಇನ್ನೊಂದು ವಿಚಾರ, ಇವತ್ತು ಮತದಾನ ಆದಂತ ಕಾರಣದಿಂದ ಯಾರು ಕೂಡ ಪ್ರಚಾರ ನಡೆಸೋದಕ್ಕೂ ಕೂಡ ಅವಕಾಶ ಇಲ್ಲ. ಪೊಲೀಸರು ಅಂತದಕ್ಕೆ ಯಾವುದಕ್ಕೂ ಅವಕಾಶ ಮಾಡಿಕೊಡದೆ ಹೋದ್ರೆ ಈ ತರದ ಗಲಾಟೆಗಳು ಕೂಡ ಆಗೋದಿಲ್ಲ. ಮಂಡ್ಯದಲ್ಲಿ ಸುಮಲತಾ ಅವರು ಜೊತೆಗೆ ನಿಖಿಲ್ ಅವರ ಬೆಂಬಲಿಗರ ನಡುವೆ ದೊಡ್ಡ ಗಲಾಟೆನೇ ನಡೆದು ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರು ಮಧ್ಯಪ್ರವೇಶ ಮಾಡದಂತ ಕಾರಣದಿಂದಾಗಿ ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ ಸದ್ಯದ ಮಟ್ಟಿಗೆ ಅವರು ಯಶಸ್ವಿಯಾಗಿದ್ದಾರೆ. ಆದ್ರೆ ಈ ತರದ ಗಲಾಟೆ ಮಾಡುವಂತ ಅನಿವಾರ್ಯತೆ ಖಂಡಿತವಾಗಿಯೂ ಇಲ್ಲ. ನಾವು ಎಗೈನ್ ಅಂಡ್ ಎಗೈನ್ ಹೇಳೋದಾದ್ರೆ ಇಲ್ಲಿ ಹೊಡೆದಾಡ್ಕೊಳ್ಳೋದು, ದ್ವೇಷ ಕಟ್ಕೊಳ್ಳೋದು ಕಾರ್ಯಕರ್ತರು ಅಥವಾ ಆಯಾ ಹೋಬಳಿಯಲ್ಲಿ ಕೆಲಸ ಮಾಡುವಂತ ಪಕ್ಷಗಳಿಗೆ ಸಂಬಂಧಪಟ್ಟಂತ ಬೆಂಬಲಿಗರು ಅವರು ಮಾತ್ರ. ದೊಡ್ಡ ದೊಡ್ಡ ನಾಯಕರು ಇರ್ತಾರಲ್ಲ, ಅವ್ರು ಇವತ್ತು ಗಲಾಟೆ ಮಾಡ್ಕೊಂಡು ನಾಳೆ ಒಂದಾಗೆ ಇರ್ತಾರೆ. ಹೀಗಾಗಿ ಅವ್ರನ್ನ ನಂಬ್ಕೊಂಡು ನೀವೆಲ್ಲ ಗಲಾಟೆ ಮಾಡುವಷ್ಟರ ಮಟ್ಟಿಗಿನ ವೈಯಕ್ತಿಕವಾದಂಥ ದ್ವೇಷವನ್ನ ಇಟ್ಕೊಳ್ಬೇಡಿ. ಫಾರ್ ಎಕ್ಸಾಂಪಲ್ ನಿನ್ನೆ ತಾನೇ ನಾನು ಅದನ್ನೇ ಮತ್ತೆ ಪ್ರಸ್ತಾಪ ಮಾಡೋದಾದ್ರೆ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ರು, ಜಿ ಡಿ ದೇವೇಗೌಡ ನಾವು ಎಷ್ಟು ವರ್ಷದಿಂದ ಮಾತನಾಡ್ತಾ ಇರಲಿಲ್ಲ, 13 ವರ್ಷದಿಂದ ಇಬ್ರು ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇರಲಿಲ್ಲ. ಆದ್ರೆ ಈಗೆಲ್ಲ ಇಬ್ರು ಒಂದಾಗಿಲ್ವಾ, ಹಂಗೆ ನೀವು ಕೂಡ ಒಂದಾಗ್ಬೇಕ್ರಪ್ಪ ಅಂತ ಹೇಳ್ಕೊಂಡ್ಬಿಟ್ಟು ಕರೆ ಕೊಡ್ತಾರೆ. ಅವರು ಕೈ ಮಿಲಾಯಿಸುವಷ್ಟು ಮಟ್ಟಿಗೆ ಗಲಾಟೆ ಮಾಡಿಲ್ಲ, ಬಟ್ ಕಾರ್ಯಕರ್ತರು ಕೈ ಮಿಲಾಯಿಸುವಷ್ಟು ಮಟ್ಟಿಗೆ ಗಲಾಟೆ ಮಾಡಿರ್ತಾರೆ. ಆದ್ರೆ ಒಂದಾಗ್ಬಿಡ್ತಾರ ಅವರು? ಆಗಕ್ಕಾಗಲ್ಲ. ಈ ತರದ ಗೊಂದಲ ಅಥವಾ ಈ ತರದ ಸಂದರ್ಭ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಡಿ ಕಾರ್ಯಕರ್ತರು ಅನ್ನುವಂಥದ್ದೇ ನಮ್ಮ ಇಲ್ಲಿ ನಾನು ಗಮನಿಸ್ತಾ ಇದೀವಲ್ಲ, ಇದೇ ಗಲಾಟೆ ನಡೆದಿದ್ದಕ್ಕೆ ಕಾರಣ ಆಗಿದ್ದಂಥದ್ದು. ದೊಡ್ಡರಸೀಕೆರೆಯಲ್ಲಿ ಇವತ್ತು ನಿಖಿಲ್ ಅವರ ಪರವಾಗಿ ಪ್ರಚಾರ ನಡೆಸ್ತಾ ಇದ್ದಂತ ಸಂದರ್ಭ ಗಮನಿಸ್ತಾ ಇದೀವಿ ನಾವಿಲ್ಲಿ. ಕಾರ್ನಲ್ಲಿ ಅವರು ಪ್ರಚಾರವನ್ನ ನಡೆಸ್ತಾ ಇರ್ತಾರೆ, ತೆರೆದ ಕಾರ್ನಲ್ಲಿ. ಆದ್ರೆ ಅದೇ ರೀತಿಯಾಗಿ ಬಿಜೆಪಿ ಜೊತೆಗೆ ಕಾಂಗ್ರೆಸ್ನ ಕೆಲ ಮಂದಿ ಎಲ್ಲ ಸುಮಲತಾ ಅವರ ಪರವಾಗಿ ಪ್ರಚಾರ ನಡೆಸೋದಕ್ಕೆ ಹೋಗ್ತಾರೆ. ಆಗ ಪೊಲೀಸರು ಅವಕಾಶ ಕೊಡ್ಲಿಲ್ಲ. ಇದೇ ವಿಚಾರ ಅಲ್ಲಿ ವಾಗ್ಯುದ್ಧಕ್ಕೆ ಕಾರಣ ಆಯ್ತು. ನೋಡಿ, ಬಟ್ಟೆ ಹರ್ಕೊಳ್ಳೋ ಮಟ್ಟಿಗೆ ಹೊಡ್ಕೊಂಡಿದ್ದಾರೆ. ಆ ನಂತರದಲ್ಲಿ ಪೊಲೀಸರು ಬಂದು ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ. ನೋಡ್ತಾ ಇದೀವಲ್ಲ ಇಲ್ಲಿ ಕೊರಳ್ಪಟ್ಟಿಗೆ ಕೈ ಹಾಕಿ ಹೊಡೆದಿದ್ದಾರಂತೆ ಆತ ಹೇಳ್ತಾ ಇರೋದು. ಹಿಂಗಾಗಿ ನಾವು ಹೊಡಿತಾ ಇದೀವಿ ಅನ್ನುವಂಥ ರೀತಿಯಲ್ಲಿ ಆತ ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಬಟ್ ಪೊಲೀಸರು ಮಧ್ಯಪ್ರವೇಶ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು, ಬಹಳ ಜನ ಸೇರಿದ್ರು, ದೊಡ್ಡ ಗಲಾಟೆನೇ ಆಗಿ ಹೋಗುವಂಥ ಚಾನ್ಸಸ್ ಇತ್ತು. ಈ ಮಟ್ಟಿಗೆ ಇವತ್ತು ಮತದಾನದ ಸಂದರ್ಭದಲ್ಲೂ ಕೂಡ ಮಂಡ್ಯದಲ್ಲಿ ಚುನಾವಣೆಯ ಕಾವು, ಮತದಾನದ ಕಾವು ಯಾವ ಮಟ್ಟಿನ ಬಿರುಸಿನಲ್ಲಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ರವಿಲಾಲ್ ಪಳೆ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರವಿಲಾಲ್ ಪಳೆ, ಏನಾಗಿದ್ದು ರವಿಲಾಲ್ ಪಳೆ ದೊಡ್ಡರಸೀಕೆರೆಯಲ್ಲಿ?
ಮಾಲ್ತೇಶ್ ಇವತ್ತು ದೊಡ್ಡಸಿಂಕೆರೆಯಲ್ಲಿ ಏನ್ ಚುನಾವಣೆ ನಡೀತಾ ಇದೆ, ಸುಮಲತಾ ಅವರು ಮಧ್ಯಾಹ್ನದ ವೇಳೆಗೆ ಮತದಾನ ಮಾಡ್ಲಿಕ್ಕೆ ಅಂತೇಳಿ ಊರಿಗೆ ಬರ್ತಾರೆ. ಮತದಾನ ಮಾಡಿದ ನಂತರ ಆ ಗ್ರಾಮದ ಬಳಿ ಇರ್ತಕ್ಕಂಥ ದೇವಸ್ಥಾನದ ಬಳಿ ನಿಂತ್ಕೊಂಡು ಅಲ್ಲಿ ಏನು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅದಾದ ನಂತರ ಅಲ್ಲಿ ಕೆಲವು ಅಭಿಮಾನಿಗಳು ಮತ್ತೆ ಅವ್ರ ಕಾರ್ಯಕರ್ತರು ಅವ್ರ ಜೊತೆನಲ್ಲಿ ಮಾತನಾಡ್ತಾ ನಿಂತಿರ್ತಕ್ಕಂಥ ಟೈಮ್ ನಲ್ಲೇ ನಿಖಿಲ್ ಅವರು ಕೂಡ ಅದೇ ಗ್ರಾಮಕ್ಕೆ ಆಗಮಿಸ್ತಾರೆ. ಈ ಟೈಮ್ ನಲ್ಲಿ ಏನು ಎರಡೂ ಕಡೆಗಳಿಂದನೂ ಕೂಡ ಬರ್ತಿರ್ತಾರೆ. ಅವರು ಗ್ರಾಮದಲ್ಲಿ ತಮ್ಮದೇ ಕಾರ್ನಲ್ಲಿ ರೋಡ್ ಶೋ ಮೂಲಕ ಅಂದ್ರೆ ಆ ರೀತಿ ನಡ್ಸ್ಕೊತಾ ಇರ್ತಾರೆ. ಇದನ್ನ ನೋಡಿ ಅಲ್ಲಿ ಕೆಲವರು ಜೈಕಾರ ಪರಸ್ಪರ ಜೈಕಾರ ಮಾಡ್ಲಿಕ್ಕೆ ಅಂದ್ರೆ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಈ ಟೈಮ್ ನಲ್ಲಿ ಇಲ್ಲಿ ಏನು ಸುಮಲತಾ ಪರವಾಗಿ ನಿಂತಿರ್ತಕ್ಕಂಥ ಒಬ್ಬರು ಕಾರ್ಯಕರ್ತರು ಸುಮಲತಾ ಪರವಾಗಿ ಜೈಕಾರವನ್ನ ಕೂಗ್ತಾರೆ. ಇದರಿಂದ ರೊಚ್ಚಿಗೆದಂತ JDS ಕಾರ್ಯಕರ್ತರು ನಿಖಿಲ್ ಪರನು ಕೂಡ ಘೋಷಣೆಯನ್ನ ಕೂಗ್ತಾರೆ. ಕೂಡ್ಲೆ ಅವರು ಅಲ್ಲಿಂದ ಮತ್ತೆ ಈ ಭಾಗಕ್ಕೆ ಬಂದು ಅದರಲ್ಲಿ ಪರಸ್ಪರ ಅಲ್ಲಿ ಹೊಡೆದಾಟ ನಡೀತಿದೆ, ಒಬ್ಬನ ಮೇಲೆ ಕೂಡ ಹಲ್ಲೆಯನ್ನು ನಡೀತಿದೆ. ಈ ವಿಚಾರ ಸಾಕಷ್ಟು ಇಲ್ಲಿ ಒಂದ್ ರೀತಿಯಲ್ಲಿ ಆತಂಕದ ವಾತಾವರಣ ಉಂಟು ಮಾಡಿತ್ತು. ಕೂಡ್ಲೆ ಅಲ್ಲಿ ಇರ್ತಕ್ಕಂಥ ಪೊಲೀಸ್ನವರು ಮತ್ತೆ CRPF ಯೋಧರು ಎಲ್ಲರೂ ಕೂಡ ಆ ಒಂದು ಗಲಾಟೆಯನ್ನ ನಿಯಂತ್ರಣ ಮಾಡಿದ್ದಾರೆ. ಈಗ ಏನು ಪರಿಸ್ಥಿತಿ ಶಾಂತವಾಗಿದೆ. ಊರಿನಲ್ಲಿ ಏನು ಶಾಂತಿಯುತ ಮತದಾನ ನಡೀತಾ ಇದೆ. ಆಗಿದ್ರೂ ಕೂಡ ಈ ಒಂದು ಗಲಾಟೆ ನಡೆದಿರ್ತಕ್ಕಂಥದ್ದು ಅಲ್ಲಿ ಸ್ಥಳೀಯವಾಗಿ ಕೆಲವು ನಿಮಿಷಗಳ ಕಾಲ ಒಂದ್ ರೀತಿ ಆತಂಕದ ವಾತಾವರಣ ನಿರ್ಮಾಣ ಮಾಡಿತ್ತು. ಆದ್ರೆ ಈಗ ಎಲ್ಲವೂ ಕೂಡ ಪೊಲೀಸರ ಮಧ್ಯಸ್ಥಿಕೆಯಿಂದಾಗಿ ಶಾಂತಿಯುತವಾಗಿ ನೆರವೇರಿಸ್ತಾ ಇದೆ. ರವೀಂದ್ರ ಅಂದ್ರೆ ಈಗ ಮತದಾನ ನಡೀತಾ ಇರುವಂತಹ ದಿನ ಇವತ್ತು ಈ ತರ ಎಲ್ಲ ರೋಡ್ ಶೋ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಮತಗಟ್ಟೆ ಬಳಿ ಅಂತೂ ಅವಕಾಶನೇ ಕೊಡೋದಿಲ್ಲ. ಅದು ನಿಖಿಲ್ ಅವರಾಗಿರ್ಬೋದು ಸುಮಲತಾ ಆಗಿರ್ಬೋದು. ಇಲ್ಲಿ ಮೊದ್ಲಿಗೆ ಅವಕಾಶ ಹೆಂಗ್ ಕೊಟ್ರು ಪೊಲೀಸರು? ಏನ್ ಕತೆ ಆಗಿದ್ದು? ಅಂದ್ರೆ ಇದೇ ಪ್ರಶ್ನೆ ಇಟ್ಕೊಂಡು ಈಗ ಸುಮಲತಾ ಬೆಂಬಲಿಗರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಈಗ ಯಾರಿಗೂ ಕೂಡ ರೋಡ್ ಶೋ ನಡಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು. ಆದ್ರೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಏನು ಮತದಾನದ ಹೊರಗಡೆಯಿಂದ ಅಂದ್ರೆ ಸುಮಾರು 100 ಮೀಟರ್ ಹೊರಗಡೆ ನಾವು ನಿಂತಿದ್ವಿ. ಅವ್ರೇನು ರೋಡ್ ಶೋ ನಡೆಸ್ತಾ ಇರ್ಲಿಲ್ಲ. ಆದ್ರೆ ಹೊರಗಡೆ ಏನು ಗ್ರಾಮಕ್ಕೆ ಆಗಮಿಸಿದಂತಹ ನಿಖಿಲ್ ಅವರು ತಮ್ಮದೇ ಕಾರ್ ಮೇಲೆ ನಿಂತ್ಕೊಂಡಿದ್ರು. ಹೀಗಾಗಿ ಅಲ್ಲಿ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಅವ್ರಿಗೂ ಕೂಡ ಮುತ್ಕೊಂಡಿದ್ರು. ಹೀಗಾಗಿ ಅಲ್ಲಿ ಒಂದ್ ರೀತಿ ರೋಡ್ ಶೋ ಕಾಣಿಸ್ತಾ ಇತ್ತು. ಆದ್ರೆ ನಾವು ವಾಸ್ತವವಾಗಿ ರೋಡ್ ಶೋ ನಡೆಸ್ತಾ ಇರ್ಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಒಟ್ಟಾರೆ ಈ ವಿಚಾರವಾಗಿ ಅಧಿಕಾರಿಗಳು ಎಲ್ಲೋ ಒಂದ್ ರೀತಿಯಲ್ಲಿ ಒಂದ್ ಕಡೆ ಏನಾದ್ರು ನಡ್ಕೋತಾ ಇದ್ದಾರ ಅಂತಕ್ಕಂಥನು ಕೂಡ ಈ ಸುಮಲತಾ ಅವರ ಅಭಿಮಾನಿಗಳು ಮಾತನಾಡ್ತಾ ಇದ್ದಾರೆ. ಒಟ್ಟಾರೆ ಈ ವಿಚಾರ ಈಗ ಒಂದು ಕೆಲವು ನಿಮಿಷಗಳ ಮಟ್ಟಿಗೆ ಒಂದ್ ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಇದರಲ್ಲಿ ಒಂದಿಬ್ರು ಕಾರ್ಯಕರ್ತರಿಗೂ ಹೊಡೆದಿದ್ದಾರೆ. ಮತ್ತೆ ಅವರ ಶರ್ಟ್ ಪೀಸೆಲ್ಲವನ್ನು ಕತ್ತನ್ ಪಟ್ಟಿಯಲ್ಲೂ ಕೂಡ ಇಟ್ಕೊಂಡು ಎಳೆದಾಡಿದ್ದಾರೆ. ಒಟ್ಟಾರೆ ಅದಾದ ನಂತರ ಪೊಲೀಸ್ನವರ ಮಧ್ಯಸ್ಥಿಕೆಯಿಂದಾಗಿ ಒಂದು ಘಟನೆ ತಿಳಿಯಾಯ್ತು ಮಾಲ್ತೇಶ್. ಓಕೆ, ಅಂದ್ರೆ ಈ ಗಲಾಟೆ ಎಲ್ಲ ಆಯ್ತಲ್ಲ ರವಿಲಲಿಪಾಳ್ಯ, ಸುಮಲತಾ ಅವರು ಮತ್ತೊಂದ್ ಕಡೆ ನಿಖಿಲ್ ಅವರು ಇಬ್ರು ಏನಾದ್ರು ಎದುರು ಬದರಾಗಿದ್ದು ಮುಖಾಮುಖಿಯಾಗಿದ್ದು ಆ ತರದ ಏನಾದ್ರು ಸಂದರ್ಭ ಇತ್ತ? ಆಮೇಲೆ ಅವರು ಗಲಾಟೆ ಆಗ್ತಾ ಇದ್ದಂಗೆ ಆ ಸ್ಥಳದಿಂದ ಏನಾದ್ರು ಪೊಲೀಸ್ನವ್ರು ಕಳಿಸ್ಬಿಟ್ರೆ ಅಥವಾ ಅಲ್ಲೇ ಇದ್ದು ಏನಾದ್ರು ಸಮಸ್ಯೆ ಆದ್ರೆ ಇದೆಲ್ಲ ಗೊಂದಲ ಪರಿಹಾರ ಮಾಡೋದಕ್ಕೆ ಅಥವಾ ಅವರೇ ಒಂದ್ ರೀತಿ ಗೊಂದಲಕ್ಕೀಡಾದಂತೆ ಆತರ ಏನಾದ್ರು ಕಂಡು ಬಂತ? ಇಬ್ರು ಅಭ್ಯರ್ಥಿಗಳ ವಿಚಾರವಾಗಿ ಏನಲ್ಲಿ ಸನ್ನಿವೇಶ ಇತ್ತು? ಮಾಲ್ತೇಶ್ ಏನು ಸುಮಲತಾ ಅವರು ಮತದಾನ ಮಾಡಿ ಹೊರಗಡೆ ಬಂದು ಮಾಧ್ಯಮದವ್ರ ಜೊತೆ ಮಾತನಾಡಿ ಅವ್ರ ಕಾರ್ಯಕರ್ತರ ಜೊತೆ ಮಾತನಾಡ್ತಾ ಇರ್ತಕ್ಕಂಥ ಟೈಮ್ ನಲ್ಲೇ ನಿಖಿಲ್ ಅವರು ಕೂಡ ಗ್ರಾಮಕ್ಕೆ ಎಂಟ್ರಿ ಆಗ್ತಾರೆ. ಆದ್ರೆ ಪರಸ್ಪರ ಎದುರಿಗೆ ಅಂದ್ರೆ ಮುಖಾಮುಖಿ ಆಗ್ಲಿಕ್ಕಿಲ್ಲ. ಆದ್ರೆ ದೂರದಿಂದನೇ ಅವರು ಪರಸ್ಪರ ಏನು ಕೈ ಮಾಡ್ಕೊಂಡು ವಿಶ್ ಮಾಡ್ಕೊಂಡು ಇಬ್ರು ಶುಭಾಶಯಗಳನ್ನ ಹೇಳ್ಕೊತಾರೆ. ಅಂದ್ರೆ ಪರಸ್ಪರ ಕೈ ಬೀಸಿ ವಿಶ್ನನ್ನ ಮಾಡ್ಕೋತಾರೆ ಹೊರತು ಮುಖಾಮುಖಿ ಏನು ಆಗಿಲ್ಲ. ಆದ್ರೆ ಈ ಗಲಾಟೆ ಆಗ್ಲಿಕ್ಕೆ ಮುಂಚಿತವಾಗಿ ಸುಮಲತಾ ಅವರು ಗ್ರಾಮದಿಂದ ಹೊರಗಡೆ ಹೋಗಿರ್ತಾರೆ. ಆ ಗಲಾಟೆ ನಡೀತಕ್ಕಂಥ ಟೈಮ್ ನಲ್ಲಿ ಅಂದ್ರೆ ಗಲಾಟೆ ನಿಖಿಲ್ ಅವ್ರು ಬಂತಕ್ಕಂಥ ಟೈಮ್ ನಲ್ಲಿ ನಿಖಿಲ್ ಅವ್ರಿಗೆ ಜೈಕಾರ ಕೂಗ್ತಾ ಇರ್ತಕ್ಕಂಥದ್ದು ಇದೇ ನಡೆದಿದೆ. ಆದ್ರೆ ನಿಖಿಲ್ ಅವ್ರಿಗೆ ಜೈಕಾರ ಕೂಗ್ತಾ ಇರ್ತಂತ ನೋಡಿದಂತ ಸುಮಲತಾ ಅಭಿಮಾನಿಗಳು ಕೂಡ ಅವ್ರಿಗೆ ಏನು ಸುಮಲತಾ ಪರವಾಗಿ ಜೈಕಾರವನ್ನ ಕೂಗ್ಲಿಕ್ಕೆ ಶುರು ಮಾಡಿದಂತ ಟೈಮ್ ನಲ್ಲಿ ನಿಖಿಲ್ ಜೊತೆ ಇದ್ದಂತ ಕಾರ್ಯಕರ್ತರು ಕೆಲವರು ಅಲ್ಲಿಗೆ ಅವ್ರೇನ್ ಕೂಗ್ತಾ ಇರ್ತಾರೆ ಆ ಭಾಗಕ್ಕೆ ಹೋಗಿ ಈ ಹಲ್ಲೆ ನಡೆಸಿರ್ತಕ್ಕಂಥದ್ದು. ಇದಕ್ಕೆ ನಿಖಿಲ್ ಅವರು ಕೂಡ ಮಾತನಾಡಿದ್ದಾರೆ. ಆದ್ರೆ ಈ ರೀತಿ ಆಗ್ಬಾರ್ದು ಅಂತ ಮತ್ತೆ JDS ಕಾರ್ಯಕರ್ತರು ಯಾರು ಕೂಡ ದುಡ್ಕೋಕ್ ಹೋಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಅವರು ಅಲ್ಲಿಂದ ತೆರಳಿದ್ದಾರೆ. ಈಗ ಮತ್ತೆ ಏನು ಮತದಾನ ಒಂದ್ ಕಡೆ ನಡೀತಾ ಇದ್ರೆ ನಿಖಿಲ್ ಅವರು ಮತ್ತೊಂದ್ ಕಡೆ ಬೇರೆ ಬೇರೆ ಹಳ್ಳಿಗಳನ್ನ ಸುತ್ತಕ್ಕಂಥದ್ದು ಮತ್ತೆ ಸುಮಲತಾ ಅವರು ಕೂಡ ಬೇರೆ ಬೇರೆ ಹಳ್ಳಿಗಳನ್ನ ಸುತ್ತಕ್ಕಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಮಾಲ್ತೇಶ್, ಓಕೆ, ರವಿಲಲಿಪಾಳ್ಯ ಅಂದ್ರೆ ನೀವು ಕೂಡ ಅಲ್ಲಿಬ್ರು ಅಭ್ಯರ್ಥಿಗಳನ್ನು ಕೂಡ ನೋಡಿದ್ರಿ. ಆಮೇಲೆ ಮೊನ್ನೆಯಿಂದನೂ ಕೂಡ ನೀವು ಮಂಡ್ಯ ರಾಜಕೀಯ ವಿಚಾರವಾಗಿನೇ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಇದ್ದೀರಾ. ಯಾಕಂದ್ರೆ ಇಲ್ಲಿ ಒಬ್ರು ಹೋದಂಗೆ ಇನ್ನೊಬ್ರು ಘೋಷಣೆ ಕೂಗೋದು ಈ ತರ ಗಲಾಟೆ ಆಗೋದು ಒಂಥರ ಸರ್ವೇ ಸಾಮಾನ್ಯ ಆಗಿದೆ. ಬಟ್ ಇವತ್ತು ಮತದಾನದ ಸಂದರ್ಭದಲ್ಲಿ ಈ ಇಬ್ರು ಅಭ್ಯರ್ಥಿಗಳಿಗೆ ಇದ್ರ ಎಷ್ಟು ಅರಿವಿದೆ, ಇವರಿಬ್ರು ಎಷ್ಟು ಪ್ರಜ್ಞೆ ಹೊಂದಿದ್ದಾರೆ ಇದ್ರ ಬಗ್ಗೆ? ಯಾಕಂದ್ರೆ ಇವರು ತೆರೆದ ವಾಹನದಲ್ಲಿ ಹೋದ್ರು ಅದೊಂದ್ ರೀತಿ ಏನು ಮೆರವಣಿಗೆ ರೀತಿನೇ ಆಗ್ಬಿಡುತ್ತೆ ಪ್ರಚಾರ ನಡೆಸುವಂತ ಸಂದರ್ಭದಲ್ಲಿ. ಅದೆಲ್ಲ ಕನಿಷ್ಠವಾಗಿ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಗಲಾಟೆ ಆಗುತ್ತೆ ಈ ತರದೆಲ್ಲ. ಈ ಇಬ್ರು ಅಭ್ಯರ್ಥಿಗಳಿಗೆ ಇದ್ರ ಬಗ್ಗೆ ಎಷ್ಟು ಅರಿವಿದ್ದಂತೆ ಕಂಡು ಬರ್ತಾ ಇತ್ತು ನಿಮ್ಗೆ ಮಾತನಾಡಿದಂತ ಸಂದರ್ಭದಲ್ಲಿ?
ಮಾಲ್ತೇಶ್ ಏನು ಇವತ್ತು ಇಬ್ರು ಕೂಡ ಒಂದೇ ಹಳ್ಳಿನಲ್ಲಿ ಮೀಟ್ ಮಾಡ್ತೀವಿ ಅಥವಾ ನಿರೀಕ್ಷೆನೂ ಕೂಡ ಇರ್ಲಿಕ್ಕಿಲ್ಲ. ಯಾಕೆಂದ್ರೆ ಒಬ್ರಿಗೊಬ್ರು ಸಂಧಿಸ್ತಾರೆ ಅಂತಕ್ಕಂಥದ್ದು ಇಬ್ರಿಗೂ ಕೂಡ ಯೋಚನೆ ಇರ್ಲಿಕ್ಕಿಲ್ಲ. ಯಾಕೆಂದ್ರೆ ಇವರು ಬೆಳಿಗ್ಗೆ 10ವರೆಗೆ ಅಂತೇಳಿ ಸುಮಲತಾ ಅವರು 10ವರೆಗೆ ಅಂತೇಳಿ ಅವರು ಪ್ರವಾಸ ಮತ್ತೆ ಅವ್ರ ಬೆಂಬಲಿಗರಲ್ಲೂ ಟೈಮ್ ನಿಗದಿ ಮಾಡ್ಕೊಂಡಿದ್ರು. 10ವರೆಗೆ ಬಂದು ಮತದಾನ ಮಾಡಿ ಅದಾದ ನಂತರ ಅವರು ಅಲ್ಲಿನ ಊರಿಂದ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಇತ್ತು. ಆದ್ರೆ ಅವರು ಬಂದಿದ್ದೇ ತಡ ಆಗಿರೋದ್ರಿಂದ ಜೊತೆಗೆ 11ವರೆ ವೇಳೆಗೆ ಏನು ಸಾರಿಗೆ ಸಚಿವ ಡಿ.ಸಿ. ತಮ್ಮಣ್ಣ ಅವರ ಬಂದು ಅವರು ಮತದಾನ ಮಾಡ್ತಾರೆ ಅಂತಕ್ಕಂಥದ್ದು ಇತ್ತು. ಈ ನಡುವೆ ಕ್ಷೇತ್ರದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಅಂದ್ರೆ ಡಿ.ಸಿ. ತಮ್ಮಣ್ಣ ಅವರ ಜೊತೆನಲ್ಲಿ ಮುಟ್ನಳ್ಳಿ ಅಂತ ಹೇಳಿದೆ, ಅಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ನಿಖಿಲ್ ಅವರು ಡಿ.ಸಿ. ತಮ್ಮಣ್ಣ ಅವ್ರ ಜೊತೆನಲ್ಲಿ ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಮತಗಟ್ಟೆಗಳನ್ನ ಭೇಟಿ ನಡೆದು ಮತ್ತೆ ಅಲ್ಲಿ ಪರಿಸ್ಥಿತಿಗಳನ್ನ ನೋಡ್ತಕ್ಕಂಥದ್ದನ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಏನು ಅದೇ ನಿಟ್ಟಿನಲ್ಲಿ ಅವರು ದೊಡ್ಡರ್ಸಿಂಕೆರೆಗೆ ಬಂದಂತ ಟೈಮ್ ನಲ್ಲಿ ದೊಡ್ಡರ್ಸಿಂಕೆರೆಯಲ್ಲಿ ಈ ಮುಂಚೆನೆ ಅಂದ್ರೆ ಅವ್ರಿಗಿಂತ 1 ಅವರ್ ಮುಂಚೆನೆ ಬಂದು ಅಲ್ಲಿ ಮತದಾನ ಮಾಡಿ ಮಾಧ್ಯಮ ಗೋಷ್ಠಿಯನ್ನ ನಡೆಸಿ ಅದಾದ ನಂತರ ಅಭಿಮಾನಿಗಳ ಜೊತೆ ಮಾತನಾಡಿ ಅವರು ಆ ಟೈಮಲ್ಲಿ ಅವ್ರು ಬಂದಂತ ನಿಖಿಲ್ ಅವ್ರು ಬಂದಂತ ಟೈಮ್ನಲ್ಲಿ ಪರಸ್ಪರ ಅವರು ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡು ಅಲ್ಲಿಂದ ಸುಮಲತಾ ಅವರು ಹೊರಗಡೆ ಹೋಗ್ತಾರೆ. ಅದಾದ ನಂತರ ತಮ್ಮದೇ ಕಾರ್ನಲ್ಲಿ ಬಂದಂತ ನಿಖಿಲ್ ಅವರು ಏನ್ ತಮ್ಮ ಕಾರಿನ ಸಾಕಷ್ಟು ಸಂಖ್ಯೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಬಂದು ಆ ಕಾರ್ಯಕರ್ತರು ನಿಖಿಲ್ ಅವ್ರನ್ನ ಮುತ್ಕೊಂಡಿದ್ರ ಅವರು ಏನ್ ತಮ್ಮದೇ ವೆಹಿಕಲ್ ನಲ್ಲಿ ಮೇಲ್ಗಡೆ ಹತ್ತು ಎಲ್ರಿಗೂ ವಿಶ್ ಮಾಡ್ತಾ ಇರ್ತಕ್ಕಂಥ ಟೈಮ್ ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಆದ್ರೆ ಇಬ್ರು ಕೂಡ ಏನು ನಾವು ಯಾರು ರೋಡ್ ಶೋ ಮಾಡಿಲ್ಲ ಅಂತಕ್ಕಂಥದ್ದು ಜೆಡಿಎಸ್ ಕಡೆಯಿಂದ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಘಟನೆ ನಡೆಕ್ಕಿಂತ ಮುಂಚಿತವಾಗಿ ಸುಮಲತಾ ಅವರು ಈ ಊರಿಂದ ಹೋಗಿರೋದ್ರಿಂದ ಅವ್ರಿಗೆ ಈ ಗಲಾಟೆ ಬಗ್ಗೆ ಏನು ಪ್ರತಿಕ್ರಿಯೆ ನೀಡ್ಲಿಕ್ಕೆ ಅಂದ್ರೆ ಈವರೆಗೂ ಕೂಡ ನೀಡಿಲ್ಲ. ಆದ್ರೆ ನಿಖಿಲ್ ಅವರು ಈ ರೀತಿ ಘಟನೆ ಆಗ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. ಕಾರ್ಯಕರ್ತರು ಯಾರು ಕೂಡ ದುಡುಕ್ಬಾರ್ದು, ಈ ರೀತಿ ಘಟನೆಗಳಿಗೆ ಅವಕಾಶ ಕೊಡಬೇಡಿ ಅಂತೇಳಿ ಅವರು ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊತಾ ಇದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ರವಿಲಾಲಿ ಪಾಳ್ಯ, ಥ್ಯಾಂಕ್ ಯು. ನಮ್ಮ ಪ್ರತಿನಿಧಿ ರವಿಲಾಲಿ ಪಾಳ್ಯ ಹೇಳಿದಾಗೆ ಅಟ್ಲೀಸ್ಟ್ ಇಬ್ರು ಅಭ್ಯರ್ಥಿಗಳಿಗಾದ್ರೂ ಅರಿವಿದ್ದಂತೆ ಕಂಡು ಬರ್ತಾ ಇದೆ. ನಾವು ಹಿಂಗೆ ಹೋಗೋದು, ವಾಹನದಲ್ಲಿ ಹೋಗೋದು ಅದೆಲ್ಲ ಒಂದ್ ರೀತಿ ಮೆರವಣಿಗೆ ರೂಪದಲ್ಲೇ ಅನ್ಸ್ಬಿಡುತ್ತೆ ಕಾರ್ಯಕರ್ತರಿಗೂ ಕೂಡ. ಹಾಗಾಗಿ ಅವ್ರು ಘೋಷಣೆ ಹಾಕ್ತಾರೆ, ಇವ್ರು ಘೋಷಣೆ ಹಾಕಿದ್ರು ಅಂತ ಅವ್ರು ಘೋಷಣೆ ಹಾಕ್ತಾರೆ. ಪೊಲೀಸರು ಬಂದು ಕೇಳಿದ್ರೆ ಅವ್ರನ್ನ ಯಾಕೆ ಹಿಂಗೆ ಹೋಗ್ಬಿಟ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಈ ತರದ ಗಲಾಟೆಗಳೇ ಆಗ್ಬಿಡುತ್ತವೆ. ಅದೊಂದ್ ಕಡೆ ದರ್ಶನ್ ಅವ್ರು ಮಾತನಾಡ್ತಾರೆ, ನೋಡಬನ್ನಿ. ಅಲ್ಲ ಒಂದ್ ನಿಮಿಷ ಅಲ್ಲಲ್ಲ, ಫಸ್ಟ್ ಮೀಡಿಯಾ ಪರ್ಸನ್ಸ್ಗೆ ಹೇಳ್ಕೊಡ್ತೀನಿ. ಒಬ್ಬ ಕಾಮನ್ ಪರ್ಸನ್ ನಾನು ಹಾಕೋಕೆ ಹೋದ್ರೆ ನೀವೇ ವ್ಯಕ್ತಿಲಿ ತೊಂದರೆ ಕೊಡ್ತೀರಾ. ಅರ್ಧ ನಿಮ್ಮಿಂದನೇ ನಮಗೆ ತೊಂದರೆ. ಹಂಗೆ ಹೊಟ್ಟೋದ್ರೆ ಅವಾಗ ಹೇಳ್ತೀರಾ ನೋಡಿದ್ರೆ VIP ಥರ ಬಂದರು ಹೋದ್ರು ಅಂತ. ತಪ್ಪು ಯಾರ್ದು ಸ್ವಾಮಿದು? ಐ ಆಸ್ಕಿಂಗ್ ಯು ಪೀಪಲ್, ಯಾರು ಸರ್ ತಪ್ಪು? ನಿಮಗೆ ಬೆಸ್ಟ್ ಶಾಟ್ ಸಿಗಬೇಕು ಅಂತ ನೀವು ಹಂಗೆ ಕವರ್ ಮಾಡಿಬಿಟ್ರೆ ಬರೋಗೋ ಪರ್ಸನ್ಸ್ಗೆ ಏನು ಮಾಡ್ತೀರಾ? ತಪ್ಪು ಸರ್ ಇದೆಲ್ಲ ಮಾಡೋದು ನೀವು. ಇಲ್ಲಿ ದರ್ಶನ್ ಅವರು ಕೂಡ ಈಗ ಮತದಾನ ಮಾಡಿ ಬಹುಶಃ ಅಲ್ಲಿ ಒಂದಷ್ಟು ಗೊಂದಲ ಆಯಿತು ಅಂತ ಕಾಣಿಸುತ್ತೆ. ಅವ್ರು ಮತದಾನ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಅಕ್ಕಪಕ್ಕದವರು ಅವ್ರ ಜೊತೆ ಫೋಟೋ ತೆಗಿಸ್ಕೊಳಕ್ಕೆ ಬಂದಿದ್ದು ಒಂದಷ್ಟು ಹಿಂಸೆ ಆಯಿತು ಅಂತ ಕಾಣಿಸುತ್ತೆ. ಅದಕ್ಕೂ ಕೂಡ ಅವ್ರು ಹೇಳ್ತಾ ಇದ್ರು, ಯಾರನ್ನೂ ಅಂದರೆ ಅವರೊಬ್ಬರು ಸ್ಟಾರ್ ಅನ್ನೋದನ್ನು ದಯವಿಟ್ಟು ಈ ಟೈಮ್ನಲ್ಲಿ ಕನ್ಸಿಡರ್ ಮಾಡಬೇಡಿ ಅಂತ ಮಾಧ್ಯಮದವರಿಗೂ ಕೂಡ ಹೇಳ್ತಾ ಇದ್ದಂಥ ಸಂದರ್ಭ ಗಮನಿಸ್ತಾ ಇದ್ವಿ ನಾವು. ದರ್ಶನ್ ಅವರು ಯಾಕೆ ಅವ್ರು ಇವತ್ತು ನಗರದಲ್ಲಿ ಮತ ಹಾಕೋದಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಭಾಳ ಮಂದಿ ಸರ್ತಿ ಸಾಲಲ್ಲಿ ನಿಂತಹ ಸಂದರ್ಭದಲ್ಲಿ ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಳ್ಳೋದು ಈ ಥರದ್ದೆಲ್ಲ ಗಮನಿಸ್ತಾ ಇದ್ವಿ. ಬಹುಶಃ ಅವರಿಗೆ ಅದೊಂದು ರೀತಿ ಸ್ವಲ್ಪ ಮುಜುಗರ ಆಯಿತು ಅಂತ ಕಾಣಿಸುತ್ತೆ. ಹೀಗಾಗಿನೇ ದರ್ಶನ್ ಅವರು ಕೂಡ ಹೇಳ್ತಾ ಇದ್ರು, ದಯವಿಟ್ಟು ನಾನೊಬ್ಬ ಸ್ಟಾರ್ ಅನ್ನೋದನ್ನು ನೀವು ಯಾರು ಕೂಡ ಇಲ್ಲಿ ಬಿಂಬಿಸಕ್ಕೆ ಹೋಗಬೇಡಿ, ಹೀಗಾಗಿನೇ ನಮಗೆ ಗೊಂದಲ ಆಗುತ್ತೆ ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಿದ್ದನ್ನು ಗಮನಿಸಿದ್ವಿ. ನಾನು ಹೊರತುಪಡಿಸಿ ಮಂಡ್ಯದಲ್ಲಿ ಇಷ್ಟು ದಿನ ಅವರು ಪ್ರಚಾರ ನಡೆಸಿ ಬಂದ್ರಲ್ಲ, ಆ ಕ್ಷೇತ್ರದಲ್ಲಂತೂ ಅಲ್ಲೂ ಮತ್ತೊಂಥರ ಈ ಗೊಂದಲದ ವಾತಾವರಣನೇ ಇದೆ. ಒಂದಷ್ಟು ಕಡೆ ಸ್ವಲ್ಪ ಅಹಿತಕರ ಘಟನೆಗಳು ನಡೆದಂತಹದ್ದು ವರದಿನೂ ಕೂಡ ಆಗ್ತಾ ಇದೆ.